ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 2023-24ನೇ ವರ್ಷದಲ್ಲಿ ನಡೆದ B.Ed 4th ಸೆಮಿಸ್ಟರ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ಪರಿಚಯವನ್ನು ಮಾಡಿಕೊಡಲಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. B.Ed 4th ಸೆಮಿಸ್ಟರ್ ಡಿಗ್ರಿ ಎಕ್ಸಾಮಿನೇಷನ್ ಡಿಸೆಂಬರ್-ಜನವರಿ 2023-24. ಎಜುಕೇಷನಲ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಶೈಕ್ಷಣಿಕ ಆಡಳಿತ ಮತ್ತು ನಿರ್ವಹಣೆ. ಸೆಕ್ಷನ್ ಎ, ವಿಭಾಗ ಎ. ಈ ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ಪುಟದಷ್ಟು ಉತ್ತರಿಸಿರಿ. ಆನ್ಸರ್ ಎನಿ 4 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 3 ಪೇಜ್ ಈಚ್. ಶೈಕ್ಷಣಿಕ ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ, ಅದರ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿರಿ. ಡಿಫೈನ್ ಎಜುಕೇಷನಲ್ ಮ್ಯಾನೇಜ್ಮೆಂಟ್, ಎಕ್ಸ್ಪ್ಲೇನ್ ಇಟ್ಸ್ ನೇಚರ್ ಆ್ಯಂಡ್ ಸ್ಕೋಪ್. ಎರಡನೇ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿರಿ. ಡಿಸ್ಕಸ್ ಇನ್ ಬ್ರೀಫ್ ಅಬೌಟ್ ದ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಆಫ್ ಡೆವಲಪ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಇನ್ ಕರ್ನಾಟಕ ಸ್ಟೇಟ್. ಶಾಲಾ ವೇಳಾಪತ್ರಿಕೆ ಎಂದರೇನು? ಅದರ ರಚನೆಯಲ್ಲಿ ಅಡಕವಾಗಿರುವ ತತ್ವಗಳನ್ನು ವಿವರಿಸಿರಿ. ವಾಟ್ ಈಸ್ ಸ್ಕೂಲ್ ಟೈಮ್ ಟೇಬಲ್? ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಇನ್ವಾಲ್ವ್ಡ್ ಇನ್ ಕನ್ಸ್ಟ್ರಕ್ಷನ್ ಆಫ್ ಇಟ್. ಶಾಲಾ ದಾಖಲಾತಿಗಳ ವಿಧಗಳು ಯಾವುವು? ಅವುಗಳ ಅಗತ್ಯತೆ ಮತ್ತು ನಿರ್ವಹಣೆಯ ಬಗ್ಗೆ ವಿವರಿಸಿರಿ. ವಾಟ್ ಆರ್ ದ ಟೈಪ್ಸ್ ಆಫ್ ಸ್ಕೂಲ್ ರೆಕಾರ್ಡ್ಸ್? ಎಕ್ಸ್ಪ್ಲೇನ್ ದೇರ್ ನೀಡ್ ಆ್ಯಂಡ್ ಮೇಂಟೆನೆನ್ಸ್. ಸಂಸ್ಥಾ ಯೋಜನೆಯ ಪರಿಕಲ್ಪನೆ, ಉದ್ದೇಶಗಳು ಮತ್ತು ರಚನೆಯ ಬಗ್ಗೆ ವಿವರಿಸಿರಿ. ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್, ಆಬ್ಜೆಕ್ಟಿವ್ಸ್ ಆ್ಯಂಡ್ ಪ್ರಿಪರೇಷನ್ ಆಫ್ ಇನ್ಸ್ಟಿಟ್ಯೂಷನಲ್ ಪ್ಲಾನಿಂಗ್. ಸಹಪಠ್ಯ ಚಟುವಟಿಕೆಗಳ ಅರ್ಥವೇನು? ಅವುಗಳ ವಿಧಗಳು ಮತ್ತು ಮಹತ್ವವನ್ನು ವಿವರಿಸಿರಿ. ವಾಟ್ ಡು ಯು ಮೀನ್ ಬೈ ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್? ಎಕ್ಸ್ಪ್ಲೇನ್ ದ ಟೈಪ್ಸ್ ಆ್ಯಂಡ್ ನೀಡ್ ಆಫ್ ದೆಮ್. ಈ ಕೆಳಗಿನ ಪರಿಕಲ್ಪನೆಗಳನ್ನು ವಿಶೇಷವಾಗಿ ಅವುಗಳ ಉದ್ದೇಶ ಹಾಗೂ ಕಾರ್ಯಗಳಿಗೆ ಸಂಬಂಧಿಸಿದಂತೆ ವಿವರಿಸಿರಿ. DSERT UGC. ಎಕ್ಸ್ಪ್ಲೇನ್ ದ ಫಾಲೋವಿಂಗ್ ಕಾನ್ಸೆಪ್ಟ್ಸ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಇಟ್ಸ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಫಂಕ್ಷನ್ಸ್. DSERT ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್. UGC ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್. ಸೆಕ್ಷನ್ ಬಿ, ವಿಭಾಗ ಬಿ. ಈ ಕೆಳಗಿನ ಬೇಕಾದ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 1 ಪುಟದಷ್ಟು ಉತ್ತರಿಸಿರಿ. ಆನ್ಸರ್ ಎನಿ 8 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 1 ಪೇಜ್ ಈಚ್. ಮಾನವ ಸಂಪನ್ಮೂಲಗಳ ನಿರ್ವಹಣೆ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿರಿ. ಎಕ್ಸ್ಪ್ಲೇನ್ ಇನ್ ಬ್ರೀಫ್ ಅಬೌಟ್ ದ ಮ್ಯಾನೇಜ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸ್. ತರಗತಿ ನಿರ್ವಹಣೆಯ ಕುರಿತು ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ. ರೈಟ್ ಅ ಶಾರ್ಟ್ ನೋಟ್ ಆನ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್. ಆಡಳಿತ ಮತ್ತು ನಿರ್ವಹಣೆಗಳಿಗಿರುವ ವ್ಯತ್ಯಾಸ ತಿಳಿಸಿರಿ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಪೋಷಕ ಶಿಕ್ಷಕರ ಸಂಘಟನೆಯ ಮಹತ್ವವನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಪೇರೆಂಟ್ ಟೀಚರ್ ಅಸೋಸಿಯೇಷನ್. SDMCಯ ಬಗ್ಗೆ ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ. ರೈಟ್ ಅ ಶಾರ್ಟ್ ನೋಟ್ ಆನ್ SDMC. ಸಮಯ ನಿರ್ವಹಣೆಯ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿರಿ. ಎಕ್ಸ್ಪ್ಲೇನ್ ಇನ್ ಬ್ರೀಫ್ ಅಬೌಟ್ ಟೈಮ್ ಮ್ಯಾನೇಜ್ಮೆಂಟ್. ತನಿಖೆ ಮತ್ತು ಮೇಲ್ವಿಚಾರಣೆಯ ನಡುವೆ ವ್ಯತ್ಯಾಸಿಸಿರಿ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಇನ್ಸ್ಪೆಕ್ಷನ್ ಆ್ಯಂಡ್ ಸೂಪರ್ವೈಸೇಷನ್. ಸಿಬ್ಬಂದಿ ಸಭೆಯ ಮೇಲೆ ಲಘು ಟಿಪ್ಪಣಿ ಬರೆಯಿರಿ. ರೈಟ್ ಅ ಶಾರ್ಟ್ ನೋಟ್ ಆನ್ ಸ್ಟಾಫ್ ಮೀಟಿಂಗ್. ಶಾಲಾ ಸಂಘಟನಾತ್ಮಕ ವಾತಾವರಣದ ಘಟಕಾಂಶಗಳನ್ನು ಚರ್ಚಿಸಿರಿ. ಡಿಸ್ಕಸ್ ದ ಕಾನ್ಸೆಪ್ಟ್ ಆಫ್ ಇನ್ಸ್ಟಿಟ್ಯೂಷನಲ್ ಆರ್ಗನೈಜೇಷನ್ ಕ್ಲೈಮೇಟ್. ಮೇಲ್ವಿಚಾರಣೆಯ ವ್ಯಾಪ್ತಿ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿರಿ. ಎಕ್ಸ್ಪ್ಲೇನ್ ಇನ್ ಬ್ರೀಫ್ ಅಬೌಟ್ ಸ್ಕೋಪ್ ಆಫ್ ಸೂಪರ್ವೈಸೇಷನ್. ಶಾಲಾ ಪ್ರದರ್ಶನಗಳ ಕುರಿತು ಟಿಪ್ಪಣಿ ಬರೆಯಿರಿ. ರೈಟ್ ಅ ನೋಟ್ ಆನ್ ಸ್ಕೂಲ್ ಎಕ್ಸಿಬಿಷನ್. ನೆಕ್ಸ್ಟ್ ಕ್ವಶನ್ ಪೇಪರ್, ಜೆಂಡರ್, ಸ್ಕೂಲ್ ಆ್ಯಂಡ್ ಸೊಸೈಟಿ. ಸೆಕ್ಷನ್ ಎ, ವಿಭಾಗ ಎ. ಈ ಕೆಳಗಿನ ಬೇಕಾದ 4 ಪ್ರಶ್ನೆಗಳಿಗೆ 3 ಪುಟಗಳಷ್ಟು ಉತ್ತರಿಸಿರಿ. ಆನ್ಸರ್ ಎನಿ 4 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 3 ಪೇಜಸ್ ಈಚ್. ಸ್ತ್ರೀವಾದ ಎಂದರೇನು? ಲಿಂಗತ್ವಕ್ಕೆ ಸಂಬಂಧಿಸಿದಂತೆ ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ವಿವರಿಸಿರಿ. ವಾಟ್ ಈಸ್ ಫೆಮಿನಿಸಮ್? ಎಕ್ಸ್ಪ್ಲೇನ್ ಸೈಕೋ ಅನಾಲಿಟಿಕಲ್ ಥಿಯರಿ ವಿತ್ ರೆಸ್ಪೆಕ್ಟ್ ಟು ಜೆಂಡರ್. LGBT ಸವಿವರವಾಗಿ ವಿವರಿಸಿರಿ. ಎಕ್ಸ್ಪ್ಲೇನ್ ಇನ್ ಡೀಟೇಲ್ ಅಬೌಟ್ LGBT. L means lesbian, G means gay, B means bisexual and T means transgender. ಲಿಂಗ ತಾರತಮ್ಯವನ್ನು ವ್ಯಾಖ್ಯಾನಿಸಿ.
ಈ ಲಿಂಗ ತಾರತಮ್ಯವು ಶಾಲಾ ದಾಖಲಾತಿ, ಮಗು ಮಧ್ಯದಲ್ಲಿಯೇ ಶಾಲೆ ಬಿಡುವುದು ಹಾಗೂ ಕೌಟುಂಬಿಕ ಜವಾಬ್ದಾರಿಗಳ ಮೇಲೆ ಬೀರುವ ಪ್ರಭಾವವನ್ನು ಚರ್ಚಿಸಿರಿ. ಡಿಫೈನ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಡಿಸ್ಕಸ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಸ್ಕೂಲ್ ಎನ್ರೋಲ್ಮೆಂಟ್, ಡ್ರಾಪ್ ಔಟ್ ಆ್ಯಂಡ್ ಹೌಸ್ ಹೋಲ್ಡ್ ರೆಸ್ಪಾನ್ಸಿಬಿಲಿಟೀಸ್. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಸಂವಿಧಾನವು ಕೊಡಮಾಡಿದ ಅವಕಾಶಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಜನ್ಸ್ ಫಾರ್ ಗರ್ಲ್ ಚೈಲ್ಡ್ ಎಜುಕೇಷನ್. ನೆಕ್ಸ್ಟ್ ಕ್ವಶನ್. ಲಿಂಗತ್ವವನ್ನು ಮಸೂರವನ್ನಾಗಿ ಬಳಸಿಕೊಂಡು ಗಣಿತ, ಸಮಾಜ ವಿಜ್ಞಾನ ಮತ್ತು ಜೀವವಿಜ್ಞಾನ ವಿಷಯಗಳಲ್ಲಿ ಜ್ಞಾನ ಮೀಮಾಂಸೆಯ ಸಮಸ್ಯೆಗಳ ಕುರಿತು ಚರ್ಚಿಸಿರಿ. ಡಿಸ್ಕಸ್ ದ ಎಪಿಸ್ಟೊಮಾಲಜಿಕಲ್ ಇಶ್ಯೂಸ್ ಇನ್ ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್ ಆ್ಯಂಡ್ ಲೈಫ್ ಸೈನ್ಸ್ ಯೂಸಿಂಗ್ ಜೆಂಡರ್ ಆಸ್ ಅ ಲೆನ್ಸ್. ನೆಕ್ಸ್ಟ್ ಒನ್. ಲಿಂಗತ್ವಕ್ಕೆ ಸಂಬಂಧಿಸಿದಂತೆ ಸಮಾಜವಾದಿ ಸಿದ್ಧಾಂತವನ್ನು ವಿಶ್ಲೇಷಿಸಿರಿ. ಅನಲೈಸ್ ಸೋಷಿಯಲಿಸ್ಟ್ ಥಿಯರಿ ವಿತ್ ರೆಫರೆನ್ಸ್ ಟು ಜೆಂಡರ್. ಮಾಧ್ಯಮದಲ್ಲಿ ಹೆಣ್ಣು ಮಕ್ಕಳ ಮತ್ತು ಮಹಿಳೆಯರ ರೂಢಿಗತ ಬಿಂಬಿಸುವಿಕೆಯನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿರಿ. ಕ್ರಿಟಿಕಲಿ ಡಿಸ್ಕಸ್ ದ ಸ್ಟೆರಿಯೋಟೈಪ್ ಅಬೌಟ್ ಗರ್ಲ್ಸ್ ಆ್ಯಂಡ್ ವುಮೆನ್ ಇನ್ ಮೀಡಿಯಾ. ಸೆಕ್ಷನ್ ಬಿ, ವಿಭಾಗ ಬಿ. ಈ ಕೆಳಗಿನ ಬೇಕಾದ 8 ಪ್ರಶ್ನೆಗಳಿಗೆ ತಲಾ 1 ಪುಟದಷ್ಟು ಉತ್ತರಿಸಿರಿ. ಆನ್ಸರ್ ಎನಿ 8 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 1 ಪೇಜ್ ಈಚ್. ಪಿತೃಪ್ರಧಾನ ಕುಟುಂಬದ ಗುಣಲಕ್ಷಣಗಳನ್ನು ಬರೆಯಿರಿ. ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪೀಟ್ರಿಯಾರ್ಟಿ. ಉದಾರವಾದ ಸಿದ್ಧಾಂತದ ಕುರಿತು ಲಘು ಟಿಪ್ಪಣಿ ಬರೆಯಿರಿ. ರೈಟ್ ಅ ಶಾರ್ಟ್ ನೋಟ್ ಆನ್ ಲಿಬರಲ್ ಥಿಯರೀಸ್. ಲಿಂಗತ್ವಕ್ಕೆ ಸಂಬಂಧಿಸಿದಂತೆ ಅಸ್ಮಿತೆ ಎಂದರೇನು? ವಾಟ್ ಈಸ್ ಐಡೆಂಟಿಟಿ ವಿತ್ ರೆಸ್ಪೆಕ್ಟ್ ಟು ಜೆಂಡರ್? ಭಾರತೀಯ ಸಮಾಜದಲ್ಲಿ ತೃತೀಯ ಲಿಂಗಿಗಳ ಸಮಸ್ಯೆಗಳನ್ನು ನಮೂದಿಸಿರಿ. ಮೆನ್ಷನ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಥರ್ಡ್ ಜೆಂಡರ್ ಇನ್ ಇಂಡಿಯನ್ ಸೊಸೈಟಿ. ಲಿಂಗ ತಾರತಮ್ಯದ ನಿರ್ಮೂಲನೆಯಲ್ಲಿ ಶಿಕ್ಷಕರ ಪಾತ್ರದ ಕುರಿತು ಬರೆಯಿರಿ. ರೈಟ್ ಅ ರೋಲ್ ಆಫ್ ಟೀಚರ್ ಇನ್ ಇರಾಡಿಕೇಟಿಂಗ್ ಜೆಂಡರ್ ಡಿಸ್ಕ್ರಿಮಿನೇಷನ್. ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿನಲ್ಲಿ ಲಿಂಗತ್ವದ ಸ್ಥಾನವನ್ನು ಕುರಿತು ವಿವರಿಸಿರಿ. ಪ್ಲೇಸ್ ಆಫ್ ಜೆಂಡರ್ ಇನ್ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಎಕ್ಸ್ಪ್ಲೇನ್. ಪ್ರಸ್ತುತ ಕರ್ನಾಟಕದ 9ನೇ ತರಗತಿಯ ಭಾಷಾ ಪಠ್ಯಪುಸ್ತಕಗಳು ಲಿಂಗ ತಾರತಮ್ಯದ ನಿರ್ಮೂಲನೆ ಮಾಡುವಲ್ಲಿ ಎಷ್ಟರ ಮಟ್ಟಿಗೆ ಸಹಕಾರಿಯಾಗಿವೆ? ಹೌ ಫೇರ್ ದ ಪ್ರೆಸೆಂಟ್ 9th ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ಸ್ ಆಫ್ ಕರ್ನಾಟಕ ಹೆಲ್ಪ್ಫುಲ್ ಟು ಎರಾಡಿಕೇಟ್ ಜೆಂಡರ್ ಡಿಸ್ಕ್ರಿಮಿನೇಷನ್. ಕುಟುಂಬದಲ್ಲಿ ಸಾಮಾಜೀಕರಣದ ಕುರಿತು ಲಘು ಟಿಪ್ಪಣಿ ಬರೆಯಿರಿ. ರೈಟ್ ಅ ಶಾರ್ಟ್ ನೋಟ್ ಆನ್ ಸೋಷಿಯಲೈಸೇಷನ್ ಇನ್ ಫ್ಯಾಮಿಲಿ. ಹೆಣ್ಣು ಮಗುವಿನ ಉದ್ಧಾರಕ್ಕಾಗಿ ಭಾರತೀಯ ಸರ್ಕಾರವು ಬೆಂಬಲವನ್ನು ನೀಡುತ್ತಿದೆ, ದೃಢೀಕರಿಸಿ. ಇಂಡಿಯನ್ ಗವರ್ಮೆಂಟ್ ಈಸ್ ಸಪೋರ್ಟಿಂಗ್ ಫಾರ್ ಗರ್ಲ್ ಚೈಲ್ಡ್ ಅಪ್ಲಿಫ್ಟ್ಮೆಂಟ್, ಪ್ರೂವ್ ಇಟ್. ಲಿಂಗತ್ವ ಆಧಾರಿತವಾಗಿ ಅವಕಾಶಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. ರೈಟ್ ಅ ನೋಟ್ ಆನ್ ಅಪಾರ್ಚುನಿಟೀಸ್ ಬೇಸ್ಡ್ ಆನ್ ದ ಜೆಂಡರ್. ಲಾಸ್ಟ್ ಕ್ವಶನ್. ಮಹಿಳಾ ರಕ್ಷಣೆಗಾಗಿ ಪ್ರಮುಖ ಕಾನೂನಾತ್ಮಕ ನಿರ್ಧಾರಗಳ ಕುರಿತು ಚರ್ಚಿಸಿರಿ. ಡಿಸ್ಕಸ್ ದ ಇಂಪಾರ್ಟೆಂಟ್ ಲೀಗಲ್ ಡಿಸಿಷನ್ಸ್ ರಿಲೇಟೆಡ್ ಟು ವುಮೆನ್ ಪ್ರೊಟೆಕ್ಷನ್. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.